ಮುಳಬಾಗಿಲು ಕ್ಷೇತ್ರದಲ್ಲಿ ವಿ ಆದಿನಾರಾಯಣ ಬಿರುಸಿನ ಪ್ರವಾಸ, ಗ್ರಾಮ ಗ್ರಾಮಕ್ಕೂ ಭೇಟಿ, ಕಾರ್ಯಕರ್ತರ ಮನೆ ಬಾಗಿಲಿಗೆ ನಾಯಕ. 2028 ಚುನಾವಣೆಗೆ ಸಜ್ಜಾದ ವಿ ಆದಿನಾರಾಯಣ. ಮುಳಬಾಗಿಲಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ, ಕಾರ್ಯಕರ್ತರ ಮನೆಗೆ ಭೇಟಿ, ಜನಮನ ಗೆಲ್ಲುತ್ತಿರುವ ವಿ ಆದಿನಾರಾಯಣ. ಮೋಪರಹಳ್ಳಿ ಜಾತ್ರೆಯಿಂದ ರಂಜಾನ್ ಉಪವಾಸದವರೆಗೆ ಜನರ ಜೊತೆ ವಿ ಆದಿನಾರಾಯಣ. ದಿನಪೂರ್ತಿ ಪ್ರವಾಸ, ಗ್ರಾಮ ಗ್ರಾಮಕ್ಕೂ ಭೇಟಿ ನೀಡಿದ ವಿ ಆದಿನಾರಾಯಣ. ಮುಳಬಾಗಿಲು ರಾಜಕೀಯದಲ್ಲಿ ಹೊಸ ಚರ್ಚೆ, ಸೀಗೇಳಿಯಿಂದ ತಾಯ್ನೂರಿನವರೆಗೆ ಜನಸಂಪರ್ಕ ಯಾತ್ರೆ, ವಿ ಆದಿನಾರಾಯಣ ಬಿಗಿ ಹೆಜ್ಜೆ. ಕಾರ್ಯಕರ್ತರ ಜೊತೆ ಚಹಾ ಕೂಟ, ಜನರ ಜೊತೆ ಊಟ. ಮುಳಬಾಗಿಲಿನಲ್ಲಿ ವಿ ಆದಿನಾರಾಯಣ ಸ್ಟೈಲ್ ರಾಜಕೀಯ, ಧಾರ್ಮಿಕ ಕಾರ್ಯಕ್ರಮ, ರಂಜಾನ್ ಉಪವಾಸ ಜಾತ್ರೆ, ಎಲ್ಲೆಡೆ ವಿ ಆದಿನಾರಾಯಣ ಹಾಜರಿ. ಅಭ್ಯರ್ಥಿ ಎಂದೇ ಚರ್ಚೆ, ಮುಳಬಾಗಿಲಿನಲ್ಲಿ ವಿ ಆದಿನಾರಾಯಣ ರಾಜಕೀಯ ವೇಗ, ಜನರ ಮನೆ ಬಾಗಿಲಿಗೆ ನಾಯಕ. ಮುಳಬಾಗಿಲು ಕ್ಷೇತ್ರದಲ್ಲಿ ವಿ ಆದಿನಾರಾಯಣ ಭರ್ಜರಿ ಪ್ರವಾಸ. ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಮುಳಬಾಗಿಲು ಮಣ್ಣಿನಲ್ಲಿ ಮೂಡಿದ ಧ್ವನಿ, ಜನರ ಹೃದಯದಲ್ಲಿ ಬೆಳಗಿದ ಜ್ಯೋತಿ. ಕಾರ್ಯಕರ್ತರ ಮನೆ ಬಾಗಿಲಿಗೆ ನಾಯಕ. ಮುಳಬಾಗಿಲು ಕ್ಷೇತ್ರದಲ್ಲಿ ವಿ ಆದಿನಾರಾಯಣ ರಾಜಕೀಯ ವೇಗ. ಜನನಾಯಕನಾಗಲು ಕೇವಲ ರಾಜಕೀಯ ಪದವಿ ಸಾಕಾಗುವುದಿಲ್ಲ. ಜನರ ನಡುವೆ ನಡೆದು ಕಾರ್ಯಕರ್ತರ ಜೊತೆ ನಿಂತು ಪ್ರತಿಯೊಂದು ಗ್ರಾಮದಲ್ಲಿ ವಿಶ್ವಾಸ ಗಳಿಸುವ ನಾಯಕನೇ ನಿಜವಾದ ಜನಪ್ರತಿನಿಧಿ. ಇದೇ ನಂಬಿಕೆಯನ್ನು ಕೈಗೊಳ್ಳಲಿರುವ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಹಾಗೂ 2028 ಅಭ್ಯರ್ಥಿ ವಿ ಆದಿನಾರಾಯಣ ಅವರು ಕ್ಷೇತ್ರಾದ್ಯಂತ ಕಾರ್ಯಕರ್ತರ ಮನೆ ಬಾಗಿಲಿಗೆ ತೆರಳಿ ಜನಸಂಪರ್ಕವನ್ನು ಗಟ್ಟಿಗೊಳಿಸುತ್ತಿದ್ದಾರೆ. ಗ್ರಾಮದ ಗಾಳಿಯಲ್ಲಿ ಕೇಳುವ ಹೆಸರು ನಮ್ಮ ನಾಯಕ ವಿ ಆದಿನಾರಾಯಣ. ಕಾರ್ಯಕರ್ತರ ಮನೆ ಬಾಗಿಲಿಗೆ ಬಂದ ನಾಯಕ, ಜನಮನದಲ್ಲಿ ಬೆಳಗಿದ ವಿಶ್ವಾಸದ ದೀಪ. ಗ್ರಾಮದ ದಾರಿಯಲ್ಲಿ ನಡೆದವು ಬಂದ ಹಾದಿ, ಮುಳಬಾಗಿಲು ಮಣ್ಣಿಗೆ ಆಶೆಯಾದ ನಾಯಕ. ನನ್ನ ಶಕ್ತಿ ಕಾರ್ಯಕರ್ತರು, ಅವರ ಮನೆ ಬಾಗಿಲು ನನ್ನ ರಾಜಕೀಯದ ಮೊದಲ ಕಚೇರಿ ಎಂಬ ಮಾತನ್ನು ಜೀವನದ ಧ್ಯೇಯ ವಾಕ್ಯವನ್ನು ಇರಿಸಿಕೊಂಡಿರುವ ಆದಿನಾರಾಯಣ ಅವರು ಕ್ಷೇತ್ರದ ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ನೀಡಿ ಕಾರ್ಯಕರ್ತರೊಂದಿಗೆ ಆತ್ಮೀಯತೆ ಬೆಳೆಸುತ್ತಿದ್ದಾರೆ. ಒಂದು ವೇಳೆ ಕಾರ್ಯಕ್ರಮದ ಸಮಯದಲ್ಲಿ ಭಾಗವಹಿಸಲು ಸಾಧ್ಯವಾಗದಿದ್ದರೂ ಮತ್ತೊಂದು ದಿನ ಕಾರ್ಯಕರ್ತರ ಮನೆಗೆ ತೆರಳಿ ಭೇಟಿ ನೀಡುವ ಪರಿಪಾಠವನ್ನು ಅವರು ರೂಢಿಸಿಕೊಂಡಿರುವುದು ವಿಶೇಷ. ಇತ್ತೀಚೆಗೆ ನಡೆದ ಪ್ರವಾಸದಲ್ಲಿ ಅವರು ಮೊದಲಿಗೆ ಸಿಗೇಳಿಯ ಮೋಹನ್ ಅವರ ತಾಯಿ ದೈವಾಧೀನರಾಗಿದ್ದು ಹಿನ್ನೆಲೆಯಲ್ಲಿ ಅವರ ಮನೆ ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಂತಾಪ ಸೂಚಿಸಿ ಪರಾಮರ್ಶೆ ಮಾಡಿದರು. ನಂತರ ನೆಂಗ್ಲಿಯ ಯಲವಲ್ಲಿ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯದ ವಾರ್ಷಿಕ ಬ್ರಹ್ಮ ರಥೋತ್ಸವದಲ್ಲಿ ವಿಶೇಷ ಪೂಜೆಯಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದರು.
ನಿಮಿಷದ ಪುರುಷ ಶಾವಿಷ್ಯವೇಂದ್ರಿಯ ಅನುಕೂಲತಾ ಸಿದ್ಧಾರ್ಥಂ ಸೀತಾರಾಮಶ್ರಂ ಪ್ರಸಿದ್ಧ ಪ್ರಸನ್ನ ಆಂಜನೇಯ ಸ್ವಾಮಿ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ತದನಂತರ ಗುಮ್ಮಗಲ್ಲು ಪಂಚಾಯಿತಿಯಲ್ಲಿ ನಡೆದ ಗೃಹಪ್ರವೇಶ ಸಮಾರಂಭಕ್ಕೆ ಭೇಟಿ ನೀಡಿ ಕುಟುಂಬದವರಿಗೆ ಶುಭಾಶಯ ಕೋರಿದರು. ಸರಿ ಕೇಳ್ತೀನಿ. ನಂತರ ಗುಂಡ್ಲಾಪುರ ಕಾಂಗ್ರೆಸ್ ಮುಖಂಡ ಹಾಗೂ ಟಿಎಪಿಎಂಸಿ ನಿರ್ದೇಶಕರಾದ ಅಮರಪ್ಪ ಅವರ ಮನೆಯಲ್ಲಿ ನಡೆದ ಚಹಾ ಕೂಟದಲ್ಲಿ ಭಾಗವಹಿಸಿ ಸುತ್ತಮುತ್ತಲಿನ ಗ್ರಾಮದ ಕಾಂಗ್ರೆಸ್ ಮುಖಂಡರಿಗೆ ಆತ್ಮೀಯ ಮಾತುಕತೆ ನಡೆಸಿದರು. ಅದಾದ ಬಳಿಕ ತಾಯ್ಲೂರಿನಲ್ಲಿ ನಡೆದ ರಂಜಾನ್ ಉಪವಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯ ಕೋರಿದರು. ವಿಶ್ವಾಸದ ದೀಪ ಗ್ರಾಮದ ದಾರಿಯಲ್ಲಿ ನಡೆದು ಬಂದ ಹಾದಿ ಬಾಗಿಲು ಮಣ್ಣಿಗೆ ಆಶಯದ ನಾಯಕ. ರಂಜಾನ್ ಉಪವಾಸದ ಜೊತೆ ನಿಂತು ಸೌಹಾರ್ದದ ಸಂದೇಶ ನೀಡಿದ ನಾಯಕ. ಧರ್ಮ ಭೇದವಿಲ್ಲ ಎಂದು ಹೇಳಿ ಸಹೋದರತ್ವದ ಬೆಳಕು ಹಚ್ಚಿದ ನಾಯಕ. ನಮ್ಮ ಮುಳಬಾಗಿಲು ತಾಲೂಕಿನ ತಾಯ್ಲೂರು ಗ್ರಾಮದ ಜಂಬೂ ಮಸೀದಿಯ ನಮ್ಮ ಪವಿತ್ರವಾದ ರಂಜಾನ್ ಹಬ್ಬದ ಪ್ರಯುಕ್ತ ಈ ದಿನ ಇಫ್ತಾರ್ ಕೂಟಕ್ಕೆ ನಮ್ಮ ಜಮೀ ಮಸೀದಿಯ ಎಲ್ಲ ಆಡಳಿತ ಮಂಡಳಿಯವರು ನಮಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ನಮ್ಮ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಉಪವಾಸ ಇರ್ತಾರೆ. ಈ ಪವಿತ್ರವಾದ ಹಬ್ಬಕ್ಕೆ ಎಲ್ಲರಿಗೂ ಅಲ್ಲ ಒಳ್ಳೇದು ಮಾಡಲಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಜಾತಿ ಭೇದ ಇಲ್ಲದೆ ಎಲ್ಲರಿಗೂ ಒಳ್ಳೇದಾಗಲಿ, ಅಲ್ಲ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಬೇಡ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅವರು ಮಾತನಾಡಿ, ನಮ್ಮ ಕ್ಷೇತ್ರದಲ್ಲಿ ಧರ್ಮ ಭೇದವಿಲ್ಲ, ಎಲ್ಲರೂ ಒಂದೇ ಕುಟುಂಬದವರು, ಸೋದರತ್ವದ ನಮ್ಮ ಸೌದಾರ್ಯವೇ ನಮ್ಮ ಬಲ ಎಂಬ ಮಾತು ಹೇಳಿದರು. ये कहते हुए आज 16वां रोज़ा है, रमज़ान शरीफ का 16वां रोज़ा है. ये 16वें रोज़े को हमारे आदि नारायण साहब और रामलिंगा रेड्डी साहब और ಶಿವಣ್ಣ, ಸನಾಸ್ಪಲ್ಲಿ ರಾಜು, ಸೊರಗನಗೌಡ. ಮುಂದೆ ಮಲ್ನಾಯಕ್ನಲ್ಲಿ ಬಸವರಾಜಪುರದ ಮದುವೆಯೊಂದರ ಶುಭ ಕಾರ್ಯದಲ್ಲಿ ಪಾಲ್ಗೊಂಡು ಅವರಿಗೆ ಶುಭಾಶಯವನ್ನು ತಿಳಿಸಿದರು. ಮಲ್ನಾಯಕ್ನಲ್ಲಿ ಪಂಚಾಯತಿಯ ಪುಟ್ಟೇನಹಳ್ಳಿ ಗ್ರಾಮದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮವಾದ ಬೈಕೊಂಡ ಗಂಗಮ್ಮ ದೇವಿಯ ಪ್ರತಿಷ್ಠಾಪನೆ ವಿಶೇಷ ಪೂಜೆಯಲ್ಲಿ ಭಾಗವಹಿಸಿ ಭಕ್ತರಿಗೆ ಶುಭಾಶಯ ಕೋರಿದರು. ಬಳಿಕ ಮೋಪರಲ್ಲಿ ನಡೆದ ಶ್ರೀ ಮಾರಮ್ಮ ಜಾತ್ರೆ ಅಂಗವಾಗಿ ದೇವಿಯ ದರ್ಶನ ಪಡೆದು ರಸಮಂಜರಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಭಾಗವಹಿಸಿದರು. ರೈತ, ಯುವಕರು ಮತ್ತು ಬಡ ಜನರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡುವಂತೆ ಶ್ರಮಿಸುತ್ತೇನೆ. ಕಾರ್ಯಕರ್ತರ ಬೆಂಬಲವೇ ನನ್ನ ಬಲ, ಜನರ ಆಶೀರ್ವಾದವೇ ನನ್ನ ಗುರಿ ಎಂದು ಹೇಳಿದರು. ಜಾತ್ರಾ ಮಹೋತ್ಸವದ ಪುಟ್ಟೇನಹಳ್ಳಿಯ ಪೂಜೆಯ ನಡುವೆ ಭಕ್ತರ ಜೊತೆ ಸೇರಿ ನಿಂತ ನಾಯಕ. ಮಾರೆಮ್ಮ ಜಾತ್ರೆಯ ಬೇಡಿಕೆಯಲ್ಲಿ ಜನರ ಹೃದಯ ಗೆದ್ದ ನಾಯಕ. ನನ್ನ ಶಕ್ತಿ ಕಾರ್ಯಕರ್ತರು ಎಂದು ಹೃದಯದ ಮಾತು ಹೇಳಿದ ನಾಯಕ. ಜನರ ಆಶೀರ್ವಾದವೇ ನನ್ನ ಗುರಿ ಎಂದು ಭರವಸೆ ನೀಡಿದ ನಾಯಕ. ಬಾಗಿಲು ಮಣ್ಣಿನ ಮಾಸ್ ನಾಯಕ.
ಜಾತ್ರಾ ಮಹೋತ್ಸವ ಉದ್ದೇಶಿಸಿ ನಮ್ಮ ಹಿರಿಯ ಮುಖಂಡರಾದಂಥ ರಾಮಲಿಂಗಾರೆಡ್ಡಿನವರು 2 ಮಾತು ಮಾತಾಡಬೇಕಂತ ಕರ್ಕೊಂಡು. ಮೋಪರಪಳ್ಳಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ನಮ್ಮ ಜಗನ್ಮಾತಾ ಮಾರಮ್ಮ ತಾಯಿ ಕೆಲವಾರು ವರ್ಷಗಳಿಂದ ನಾವು ಇಲ್ಲಿ ಬರ್ತಾ ಇದ್ದೀವಿ. ಆ ಅಮ್ಮನ ಯಾವುದೇ ಬೇಡ್ಕೊಂಡ್ರು ಸಹ ಆ ಅಮ್ಮನೇನಾದ್ರೂ ವರ ಕೊಟ್ಟರೆ ಅದು ತಪ್ಪದೇ ನೆರವೇರುತ್ತೆ ಅಂತೇಳಿ ಇವತ್ತು ಎಲ್ಲ ಜನತೆಗೆ ನಾನು ತಿಳಿಸ್ತಾ ಇದ್ದೀನಿ. ಇವಾಗ ನಮ್ಮ ಮುಂದೆ ಪ್ರೇಕ್ಷಕರು ಕಾತರದಿಂದ ಕಾಯ್ತಾ ಇದ್ದಾರೆ. ನಿಮ್ಗೆ ಜಾಸ್ತಿ ಹೊತ್ತು ತಗೊಳ್ಳಲ್ಲ, ಜಲ್ದಿ ಮುಗಿಸ್ತೀವಿ. ಈ ಸಭೆಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಆದಿನಾರಾಯಣ್ 23ನೇ ಅಭ್ಯರ್ಥಿ ಮತ್ತು 28ಕ್ಕೆ ಅವರೇ ಆಗ್ತಾರೆ. ನಿಮ್ಮ ಆಶೀರ್ವಾದ ಬೇಕಂತೇಳಿ ನಾನು ಎಲ್ಲ ಮನವಿ ಮಾಡ್ತಾ ಇದ್ದೀನಿ. ಜಾಸ್ತಿ ಹೊತ್ತು ಬೇಡ, ಎಲ್ಲರೂ ಕೂಡ ನಮ್ಮ ಶಿವಣ್ಣ ನೋಡಿ ಇದೇ 28ಕ್ಕೆ ಅವ್ರಿಗೆ ನಿಮ್ಮ ಆಶೀರ್ವಾದ ಎಲ್ಲರದ್ದು ಬೇಕು, ಈ ತಾಯಿ ಆಶೀರ್ವಾದನೂ ಬೇಕು ಅಂತೇಳಿ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಶಿವಣ್ಣ, ಸರ್ವಜ್ಞಗೌಡ, ಶಂಕರ, ಅರ್ಜುನ್ ರೆಡ್ಡಿ, ಇವರು ನಮ್ಮ ಆಂಜನೇಯ ರೆಡ್ಡಿ, ನಮ್ಮ ಸುಹೇಲ್, ಗುಜ್ಜನಹಳ್ಳಿ ಮಂಜುನಾಥ್, ಅಮರ್ನಾಥ್, ಇದೆ ಎಲ್ಲರೂ, ವೆಂಕಟೇಶ್, ಎಲ್ಲರೂ ಕೂಡ ಇಲ್ಲಿ ಇರ್ತಕ್ಕಂಥ ನಮ್ಮ ಸಹೋದರರು, ಮುಂದ್ಗಡೆ ಇರ್ತಕ್ಕ ಸಹೋದರರು, ಅಣ್ಣ ತಮ್ಮಂದಿರು, ಸಹೋದರ ಅಕ್ಕ ತಂಗಿಯರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. 2 ಮಾತು ಮಾತಾಡಿ ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ. ಶಾಂತಿ ಸ್ವಭಾವದಲ್ಲಿ, ಶಾಂತಿ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಿ ನೀವು ದೇವರ ತಾಯಿ ಒಳ್ಳೆ ಮಳೆ ಬೆಳೆ ಆಯುರ ಆರೋಗ್ಯ ಎಲ್ರಿಗೂ ಕೊಟ್ಟು ಸುಖ ಶಾಂತಿಯಾಗಿ ಒಳ್ಳೆ ಮಳೆಗಳು ಬಿದ್ದು ಎಲ್ಲರನ್ನು ಒಳ್ಳೆ ಗುಣ ಕೊಡ್ಲಿ ಅಂತೇಳಿ ನಾನು ಆಶಿಸ್ತಾ ಇನ್ನೊಂದು ಸಲ ನಿಮ್ಮ ಆಶೀರ್ವಾದ ಇರ್ಲಿ ಅಂತೇಳಿ ನಾನು ಭಾವಿಸಿ ನಾನು ಮಾತು ಮುಕ್ತಾಯ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನಾನು ವಂದಿಸಿ, ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಅಣ್ಣನ ಮೇಲೆ ಇದ್ದ ಹಾಗೆ ನನಗೂ ಸಿಗಲಿ. ನಾನು ನಿಮ್ಮ ಕಷ್ಟ ಕಾರ್ಪಣ್ಯದಲ್ಲಿ ಮುಂದೆ ನಿಂತು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರುತ್ತೇನೆ ಎಂದು ಹೇಳ್ಬಿಟ್ಟು ಈ ಮೂಲಕ ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರನ್ನು ನೀವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ನಮಸ್ಕರಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. 2 ನಿಮಿಷದಲ್ಲಿ ಮುಗಿಸ್ತೀನಿ. ನಿಮ್ಮ ಕಾರ್ಯಕ್ರಮಕ್ಕೆ ನಾನು ತೊಂದರೆ ಮಾಡಲ್ಲ. 2 ನಿಮಿಷ. ಈ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಮುಖಂಡರೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂತ ಮೋಪರಪಳ್ಳಿ ಗ್ರಾಮದ ಸುತ್ತಮುತ್ತಲಿನ ಮಾರಮ್ಮ ದೇವಿಯ ಭಕ್ತಾದಿಗಳೇ, ಈ ರಸಮಂಜೆ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ. ಎಲ್ಲ ನೀವು ಖುಷಿಯಾಗಿದೆ. 2 ನಿಮಿಷದಲ್ಲಿ ಮುಗಿಸ್ಬಿಟ್ಟು ಹೋಗ್ಬಿಡ್ತೀವಿ. ಈ ಮಾರಮ್ಮ ದೇವರಲ್ಲಿ ನೀವು ಏನೇ ಅರಿಕೆಗಳನ್ನು ಇಟ್ಕೊಂಡ್ರೆ ಅದು ಆ ಭಗವಂತ ಆ ಅರಿಕೆಗಳನ್ನು ಈಡೇರಿಸ್ತಾರೆ ಅಂತ ನಂಬಿಕೆ ಇದೆ. ಹಿಂದಿನ ವರ್ಷ ನಮ್ಮ ನೀಲಕಂಠನವರು ಬದುಕಿದ್ರು. ಆ ಸಂದರ್ಭದಲ್ಲಿ ಈ ಜಾತ್ರೆಗೆ ನನ್ನ ಕರೆದಿದ್ದು. ಆಕ್ಚುಲಿ ನಾನು ಹಿಂದಿನ ವರ್ಷ ಬರಕ್ಕಾಗ್ಲಿಲ್ಲ. ನಮಗೆ ಅವರು ಅಕಾಲಿ ಮರಣ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ ಆಗಿದೆ. ಆದ್ರೆ ಆ ಜಾಗದಲ್ಲಿ ಅವರ ತಮ್ಮರಾದ ಸರ್ವಜ್ಞಗೌಡರು ಈಗ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಆ ಭಗವಂತ ನಿಮಗೆ, ನಿಮ್ಮ ಕುಟುಂಬಗಳಿಗೆ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ ಅಂತ ಆ ಮಾರಮ್ಮ ದೇವಿಯಲ್ಲಿ ನಮ್ಮ ಎಲ್ಲರ ಪರವಾಗಿ ನಿಮ್ಗೆ ಒಳ್ಳೆಯದು ಬಯಸಲಿ ಅಂತ ನಾನು ಬೇಡ್ಕೊಂತ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಿಮಗೆ ಕೈ ಜೋಡಿಸಿ ಬೇಡ್ಕೊಂತೀನಿ. ಮುಂದಿನ ಎಲೆಕ್ಷನ್ ಅಲ್ಲಿ ನನ್ನ ಗೆಲ್ಲಿಸ್ಕೊಡ್ಬೇಕಂತ ನಾನು ಈ ದೇವರ ಸನ್ನಿಧಿಯಲ್ಲಿ ನಿಮಗೆ ಕೈ ಬೇಡ್ಕೊಂತ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ರಸಮಂಜನ ಕಾರ್ಯಕ್ರಮ ಮುಂದುವರಿಸಲಿ ಅಂತ ನಾನು ಬೇಡ್ಕೊಂತ ಇದ್ದೀನಿ. ಜೈ ಹಿಂದ್. ಈ ಕಾರ್ಯಕ್ರಮದಲ್ಲಿ ಆಲಂಗೂರು ಶಿವಣ್ಣ, ರಾಮಲಿಂಗಾರೆಡ್ಡಿ, ಆರ್ ರಾಜೇಂದ್ರಗೌಡ, ಸರ್ವಜ್ಞಗೌಡ, ಸಿಪಿಎಂ ಗೋಪಾಲ್, ಗುಜ್ಜನಹಳ್ಳಿ ಮಂಜುನಾಥ್, ಗೊಲ್ಲಹಳ್ಳಿ ಸತೀಶ್, ಹನುಮನಹಳ್ಳಿ ಸುಬ್ರಹ್ಮಣ್ಯ, ಸನ್ಯಾಸಪಳ್ಳಿ ರಾಜು, ಗುಂಬಾಪುರ ಅಮರಪ್ಪ, ಸುಹಾಸ್ ಶೆಟ್ಟಿ, ಆಂಜನೇಯ ರೆಡ್ಡಿ, ಜಮನಹಳ್ಳಿ ಕೃಷ್ಣ ಹಾಗೂ ಯುವ ಮುಖಂಡರಾದ ಲೋಕೇಶ್, ಅಭಿಷೇಕ್ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದ್ದರು. ಕ್ಷೇತ್ರದ ಗ್ರಾಮಕ್ಕೂ ತೆರಳಿ ಕಾರ್ಯಕರ್ತರಿಗೆ ನಂಟು ಬೆಳೆಸುತ್ತಿರುವ ವಿ ಆದಿನಾರಾಯಣ ಈ ಶೈಲಿ ಮುಂಬರುವ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡ ರಾಜಕೀಯ ಚಟುವಟಿಕೆಯಾಗಿ ಗಮನ ಸೆಳೆಯುತ್ತಿದೆ.
ಜನರ ನಡುವೆ ಬೆಳೆಸಿಕೊಳ್ಳುವ ನಾಯಕತ್ವದ ಮೂಲಕ ಅವರು ಮುಳಬಾಗ್ ಕ್ಷೇತ್ರದಲ್ಲಿ ತಮ್ಮದೇ ಆದ ರಾಜಕೀಯ ನೆಲೆ ನಿರ್ಮಿಸಿಕೊಳ್ಳುವುದು ಮುಂದಾಗಿರುವುದು ಸ್ಪಷ್ಟವಾಗಿದೆ. ಅಂತಿಮವಾಗಿ ಕಾರ್ಯಕರ್ತ ಗುರುವಾರ ಮನೆಯಲ್ಲಿ ಊಟ ಮಾಡಿ ದಿನದ ಪ್ರವಾಸವನ್ನು ಮುಕ್ತಾಯಗೊಳಿಸಿದರು.